ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವಾಗ ನಮ್ಮೂರು ಹೂವಿನ ಬಾವಿ ಅಂತ. ಇವಾಗ ನಮ್ಮೂರು ಗವಿಸಿದ್ದೇಶ್ವರ ಗುಡಿಗೆ ಬಂದಿದ್ವಿ. ಇದು ನಮ್ಮೂರು ಗವಿಸಿದ್ದೇಶ್ವರ ಗರ್ಭಾಕ್ಲ ಅಂತ. ಇದು ಸುಮಾರು ವರ್ಷಗಳಿಂದ ತ್ರಿಶಂಕ ಮಹಾರಾಜರು ಕಟ್ಟಿರುವಂಥ ಸ್ಥಳ. ಇದು ಗವಿಸಿದ್ದೇಶ್ವರ ಮಠ ಅಂತ. ಈ ಕಲ್ಲು ನೋಡ್ರಿ ಹೆಂಗಿದೆ ನೋಡಿ. ಈ ಕಲ್ಲು ಎಲ್ಲಿ ಸಿಗಲ್ಲ. ಇದು ಸಿಗ್ತವೆ, ಬಟ್ ಇಲ್ಲಿ ಸುತ್ತಮುತ್ತ ಹಳ್ಳಿಗಳೆಲ್ಲ ಮಾತ್ರ ಸಿಗಲ್ಲ. ಇಲ್ಲಿಂದ ಅಲ್ಲಿವರೆಗೂ ಒಂದೇ ಲೆಂತ್ ಇರೋದು, ಇಲ್ಲಿದ್ದ ಅಲ್ಲಿವರೆಗೂ. ಅದನ್ನ ಹೆಂಗೆ ಎತ್ತಿಟ್ಟಿದ್ದವ್ರು ಯೋಚನೆ ಮಾಡಿ ಸ್ವಲ್ಪ. ಇವ್ರ ಹೆಸರು ಏನಂತ ಗೊತ್ತಿಲ್ಲ. ಮೋಸ್ಟ್ಲಿ ನನಗೆ ಮೌನೇಶ್ವರ ಆಗಿರ್ಬೇಕು ಅಂತ ಗೊತ್ತಿರೋದು, ಮತ್ತು ಅದನ್ನು ಬಿಟ್ಟರೆ ಗೊತ್ತಿಲ್ಲ. ಎಷ್ಟು ನೀಟಾಗಿ ಮಾಡ್ಯಾರ ನೋಡಿ. ಎಲ್ಲ ಡ್ರಾಯಿಂಗ್ ನೋಡಿ ಹೆಂಗೆ ಮಾಡೋರು. ಇಲ್ಲೊಬ್ಬರು ದೇವರಿದ್ದಾರೆ. ಇವ್ರು ಯಾರು ಅಂತ ಗೊತ್ತಿಲ್ಲ, ಹೆಸರು ಬರಬೇಕಿಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಈ ಡಿಸೈನ್ ನೋಡಿರಿ, ಕಲ್ಲಲ್ಲೇ ಮಾಡಿದ್ದಾರೆ. ಇವಾಗ ಪೇಂಟಿಂಗ್ ಮಾಡವ್ರೆ. ಈ ನೆಕ್ಸ್ಟು ದೇವಸ್ಥಾನಕ್ಕೆ ಶ್ರೀ ಗವಿಸಿದ್ದೇಶ್ವರ ದರ್ಶನಕ್ಕೆ ಹೋಗೋಣ ಬನ್ನಿ ಎಲ್ಲರೂ. ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದಿದ್ವಿ. ಹೋಗೋಣ ನಡಿ, ಗವಿಸಿದ್ದೇಶ್ವರ ಮಠಕ್ಕೆ ಹೋಗೋಣ. ಇವಾಗ ಗವಿಸಿದ್ದೇಶ್ವರನ ಗುಡಿ ಇದು. ಹೂವಿನ ಬಾವಿ ಶ್ರೀ ಗವಿಸಿದ್ದೇಶ್ವರನ ಮಠ ಎಲ್ಲಿದ್ದಾರೆ ನೋಡು. ಊರಿರೋದು ಅಲ್ಲಿ, ಮತ್ತು ಇಲ್ಲಿ ಬಂದು ವಾಸಸ್ಥಳ ಮಾಡಿದ್ದಾರೆ. ತ್ರಿಶಂಕ ಮಹಾರಾಜರು ಆವಾಗಿನ ಕಾಲದಲ್ಲಿ ಜನ್ಮಸ್ಥಳ ಅಂತಂದು ಇಲ್ಲಿ ಸ್ಥಾಪನೆ ಮಾಡಿದರು. ಆ ಶಿವಲಿಂಗನೇ ಇಲ್ಲಿರೋದು ಇಲ್ಲಿ. ಮತ್ತು ಶ್ರೀ ಕೊಪ್ಪಳ ಗವಿಸಿದ್ದೇಶ್ವರ ಅಲ್ಲಿ, ಮತ್ತು ಎರಡೈತಲ್ಲೇ ಗವಿಸಿದ್ದೇಶ್ವರ ಮಠ ಇರೋದು. ಮತ್ತು ಎಲ್ಲಿ ಇದೆ ಅಂತ ಗೊತ್ತಿಲ್ಲ, ಇದ್ದರೆ ಕಮೆಂಟ್ ಮಾಡಿ ನೋಡೋಣ. ಇದು ಅಡುಗೆ ರೂಮಿಂದ ಮಾಡಿರೋದು. ದಾಸ್ತಾನು ಕೊಠಡಿ ಅಂತ. ಶ್ರೀ ಗವಿಸಿದ್ದೇಶ್ವರನ ಬಾವಿ ನೋಡಿ. ಕಲ್ಲು ನೋಡಿ ಎಷ್ಟು ನೀಟಾಗಿ ಕೊಟ್ಟವ್ರೆ. ಈ ಆಗಿನ ಕಾಲದಲ್ಲಿ ಮಣ್ಣು ಮಾತ್ರ ಯೂಸ್ ಮಾಡೇ ಇಲ್ಲ, ಬರೀ ಕಲ್ಲಲ್ಲೇ ಕಟ್ಟಿರೋದು ಇದು. ಈ ಬಾವಿ ಮಾತ್ರ ನೋಡಿ ಹೆಂಗಿದೆ ನೋಡಿ. ಈ ಬಾವಿಯಲ್ಲಿ ಹೇಳೋ ವಿಶೇಷತೆ ಏನು ಹೇಳಬೇಕು ಅಂದರೆ, ಎಲ್ಲ ಕಲ್ಲಿದೆ. ಆ ಕಲ್ಲು ಮೇಲೇ ನೀರು ಬಂದಿದೆ. ನಿಜವಾಗಲೂ ಇದು ನಮಗೆ ಆಶ್ಚರ್ಯವಾಗುವಂಥ ವಿಷಯ ನೋಡಿ. ತುಂಬ ಚೆನ್ನಾಗಿದೆ ಬಾವಿ ಮಾತ್ರ ನೋಡಿ. ಈ ಗಂಗಮ್ಮ ಸ್ಥಳ, ಗಂಗಮ್ಮ ಇದ್ದಾಳೆ, ಅಮ್ಮ ಗಂಗಮ್ಮ ಅಂತ ಕರಿತಾರೆ ಎಲ್ಲರೂ. ಇಲ್ಲಿ ನೋಡಿ ಕಲ್ಲು ನೋಡಿ. ಈ ಕಲ್ಲು ನೋಡಿ, ಮಣ್ಣು ಯೂಸ್ ಮಾಡಿದ್ರೆ ಕೆತ್ತವರು ಏನು ಹಂಗ ಇಟ್ಟವರು ಅಂತ ಒಂದು ಗೊತ್ತಿಲ್ಲ ನೋಡಿ. ಎಷ್ಟು ನೀಟಾಗಿ ಇಟ್ಟವ್ರೆ. ಎಲ್ಲ ಕಲ್ಲುಗಳು, ಇದೆಲ್ಲ ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ಕಲ್ಲುಗಳು. ಆ ಕಲ್ಲು ಮೇಲೆ ನೀರಿರೋದು. ಆ ನೀರಿನ ಮೇಲೇ ಗಂಗಮ್ಮ ತಾಯಿ ವಾಸಿಸ್ತಾರೆ. ಇಲ್ಲಿಂದ ಮೆಟ್ಲುಗಳಿದೆ ಗಂಗಮ್ಮ ತಾಯಿಗೆ ಕಾಯಿ ಪ್ರಸಾದ ಇಡಬೇಕಾದ್ರೆ ನೋಡಿ. ಇಲ್ಲಿಂದ ಹಂಗೆ ಶ್ರೀ ಗವಿಸಿದ್ದೇಶ್ವರನ ಗುಡಿಗೆ ಹೋಗೋದು. ಈ ಮರ ಮಾತ್ರ ಇನ್ನು ಸುಮಾರು ವರ್ಷಗಳಿಂದ ಇದೆ ಈ ಮರ. ಈ ಮರ ಎಷ್ಟು ಬೇರು ಬಿಟ್ಟೇ ಇಲ್ಲ, ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ. ಅಲ್ಲಿ ತೋರಿಸ್ತಾ ಇದೆ ನೋಡಿ, ನೋಡಿ ಸ್ವಲ್ಪ ಕಾಣಿಸ್ತಾ ಇದೆ. ಅದು ಬಿಟ್ಟರೆ ಎಲ್ಲಿ ಬೇರು ಮಾತ್ರ ಇಲ್ಲ. ಈ ಶ್ರೀ ಗವಿಸಿದ್ದೇಶ್ವರ ಮಠದ ವೀರಭದ್ರೇಶ್ವರ ಹಳೆಯ ಮೂರ್ತಿ ಕೆತ್ತನೆ ಮಾಡಿರುವಂಥ ಪೂರ್ವಜರು. ಇದು ಇವ್ರು ಯಾರನ್ನ ಸ್ಥಾಪನೆ ಮಾಡಿದ್ರು ದೇವರುಗಳು, ಹಳೆಯ ದೇವರುಗಳು ಇಲ್ಲಿ ತಂದಿಟ್ಟವ್ರೆ ಗಿಡದ ಬುಡಕ್ಕೆ. ಶಿವಲಿಂಗ ಯಾರಾದರೂ ಭಕ್ತರು ತಂದು ಕೊಟ್ಟಿರುವಂಥ ಶಿವಲಿಂಗ ಆಗಿರ್ಬೋದು, ಮೂರ್ತಿ ಆಗಿರ್ಬೋದು, ಅದನ್ನು ತಂದು ಈ ಗಿಡದ ಮರ ಕೆಳಗೆ ಇಡ್ತಾರೆ ಶಿವಲಿಂಗ. ಇದು ಮರ ನೋಡಿ ಎಷ್ಟು ದಪ್ಪ ಇದೆ. ಇಲ್ಲಿಂದ ನೋಡಿ ಹೆಂಗಿದೆ. ಆ ಒಂದು ಬೇರು ಸಮೇತ ಈ ಬಾವಿಯಲ್ಲಿ ಇಳೋದಿಲ್ಲ. ಪಕ್ಕದಲ್ಲೇ ಬಾವಿ ಇರೋದು, ಪಕ್ಕದಲ್ಲೇ ಬಾವಿ ಇರೋದು. ಒಂದು ಬೇರು ಸಮೇತ ಇರೋದಿಲ್ಲ. ಸಿದ್ದಪ್ಪನ ಪವಾಡ ಇರ್ಬೋದು, ನಂಬಿಕೆ ಇರ್ಬೋದು, ಸತ್ಯ. ಮತ್ತು ಶ್ರೀ ಗವಿಸಿದ್ದೇಶ್ವರನ ದರ್ಶನಕ್ಕೆ ಹೋಗೋಣ ಬನ್ನಿ. ಶ್ರೀ ಗವಿಸಿದ್ದೇಶ್ವರನ ದರ್ಶನವನ್ನು ಪಡೆದುಕೊಳ್ಳಿ ಎಲ್ಲರೂ. ತ್ರಿಶಂಕ ಮಹಾರಾಜರು ಕಟ್ಟಿಸಿರುವಂಥ ಈ ಗುಡಿ ದೇವಾಲಯ ಲಿಂಗ ಸ್ಥಾಪನೆ ಮಾಡಿರುವಂಥ ಶ್ರೀ ಗವಿಸಿದ್ದೇಶ್ವರನ ಪ್ರತಿಮೆ ನಮ್ಮ ಕಣ್ಣಿಂದಲೇ ಕಾಣಿಸ್ತಾ ಇರುತ್ತೇವೆ. ಗುರು ವಿಷ್ಣು ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಅನ್ನಪೂರ್ಣೇಶ್ವರಿ ಪ್ರಸನ್ನ ಅಂತ ಇದೆ. ಇಲ್ಲಿ ಅನ್ನಪೂರ್ಣೇಶ್ವರಿ ಇದ್ದಾರೆ ಇಲ್ಲಿ ಅಮ್ಮನವರು. ಆಮೇಲೆ ಮತ್ತೆ ಈ ಕಡೆ ಬಂದರೆ ಇಲ್ಲಿ ಶ್ರೀ ಗವಿಸಿದ್ದೇಶ್ವರನ ಮೂರ್ತಿ ಇದೆ. ಆ ಮೂರ್ತಿ ಅಲ್ಲಿದೆ ಅಲ್ಲ, ಇಲ್ಲಿ ಗವಿದ್ವಾರ ಅಂತೀವಿ. ಈ ಗವಿದ್ವಾರ ಅಂದರೆ ಏನಂದರೆ
ಇದ್ರ ಹಿಂದ್ಗಡೆ ಗವಿ ಇದೆ. ಈ ಕಲ್ಲು ಅಡ್ಡ ಇಟ್ಟವ್ರು ಅಷ್ಟೇ. ಇದ್ರ ಹಿಂದ್ಗಡೆ ಗವಿ ಇದೆ. ಈ ಗವಿ ದ್ವಾರ ಸೀದಾ ಕೊಪ್ಪಳ ಗವಿಸಿದ್ದೇಶ್ವರಕ್ಕೆ ದಾರಿ ಇದೆ ಅಂತ ಹೇಳ್ತಾರೆ ನಮ್ಮ ಜನ, ಆದರೆ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಪಕ್ಕದಲ್ಲಿ ನಾಗರಾಜನ ಮೂರ್ತಿಗಳಿವೆ. ನಾಗರಾಜನ ಮೂರ್ತಿಯಿಂದ ಕಲ್ಲುಗಳ ಗುಡಿ ನೋಡಿ ಕಾಣಿಸ್ತಾ ಇದೆ. ಈ ಮೂಲೆ ನೋಡಿ ಹೆಂಗೆ ಇಟ್ಟವ್ರೆ ಅಂದರೆ ಕಲ್ಲು ಎಷ್ಟು ನೀಟಾಗಿ ಕೆತ್ತನೆ ಇದು ತ್ರಿಶಂಕ ಮಹಾರಾಜ ಕಳಿಸಿರೋಂಥ ದೇವಸ್ಥಾನ ಹೆಂಗಿದೆ ನೋಡಿ. ಇದು ಕಲ್ಲು ಇದೆಲ್ಲ ಹಳೇ ಕಾಲದ ಶಿಲೆಗಳು ತ್ರಿಶಂಕ ಮಹಾರಾಜರು ಕಳಿಸಿರುವಂಥ ಸ್ಥಳ ಅಂತ ಹೇಳ್ತಾ ಇದ್ರು. ನಮಗೆ ಗೊತ್ತಿಲ್ಲ. ಪೂಜಾರಪ್ಪ ಇದ್ದಾರೆ. ಪೂಜಾರಪ್ಪ, ಇದು ಗುಡಿ ಇದೆಲ್ಲ ಎಷ್ಟು ಸುಮಾರು ವರ್ಷಗಳಿಂದ ಇದು ಹೌದು ಅಂತದ ನಿಮ್ಗೆ ಗೊತ್ತಿಲ್ಲ ಅಂತದ? ಗೊತ್ತಿಲ್ಲ. ತ್ರಿಶಂಕ ಮಹಾರಾಜ ಅಂದರೆ 3 ಶಂಕ ಅಂತ ಅರ್ಥ. ಅಲ್ಲಿ ನೋಡಿ, ಇದು 3 ಶಂಕ, 1 2 3 ಶಂಕ ಅಂತ ಇದು ಅದರ ಹೆಸರು. ಇದು ಸೇಮ್ ವೆಂಕಟರಮಣ ಗುಡಿ ಟೈಪು ಥರ ಇದೆ. ಇದೊಂದು ಮೂರ್ತಿ ಗೋಪುರ ಲೆಕ್ಕಕ್ಕೆ 5 ಗೋಪುರ ಲೆಕ್ಕಕ್ಕೆ ಇದೆ. ಗುಡಿ ಸುಮಾರು ವರ್ಷಗಳಿಂದ ಹಿಂಗೇ ಇದೆ. ಇದರಲ್ಲಿ ಏನು ವಿಶೇಷತೆ ಏನೈತೆ ಅಂದರೆ, ಇಲ್ಲಿ ಚಿತ್ರ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಒಂದು ಬಾವಿ ಇತ್ತು. ಇದ್ರ ಒಳಗಡೆ ಒಂದು ಬಾವಿ ಇದೆ. 1 ರೂಪಾಯಿ ಕಾಯಿನು 8 ಆಣೆ 10 ಪೈಸೆ ಹಾಕಿದರೆ ಎಟ್ಲುಕ್ ಅಂತ ಸೌಂಡ್ ಬರ್ತಾಯಿತ್ತು ಅವಾಗ. ಇವಾಗೆಲ್ಲ ಬರಲ್ಲ, ಯಾಕಂದರೆ ಇವಾಗೆಲ್ಲ ಕ್ಲೋಸ್ ಮಾಡಿಬಿಟ್ಟಾರೆ, ಹೀಗಾಗಿ ಬರೋಲ್ಲ ಇವಾಗ. ಗುಡಿ ನೋಡಿ, ಕಲ್ಲು ನೋಡಿ ಹಂಗಿದೆ. ಇಷ್ಟೇ ಕೊಂಡಿರುವಂಥ ಕಲ್ಲು ಇವೆಲ್ಲ ಹಂಗೆ. ಈ ದೇವಸ್ಥಾನ ಇರೋದು ಶಿವಲಿಂಗ ದೇವಸ್ಥಾನ. ಈ ಶಿವಲಿಂಗ ದೇವಸ್ಥಾನ ಮುಂದೆ ನಂದಿ ಬಸವ ಅಂತ ಇರೋದು. ನಮಸ್ಕಾರ ಮಾಡ್ಕೊಂಡು ಎಲ್ಲರೂ. ಮತ್ತು ಈ ಗುಡಿಗಳು 3 ಗುಡಿ ಇದೆ. ಈ ಗುಡಿಗಳು ತುಂಬ ಸುಮಾರು ವರ್ಷಗಳಿಂದ ಇರುವಂಥ ಗುಡಿಗಳು. ಈ ದೇವಸ್ಥಾನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ನೋಡಿ ಹೆಂಗಿದೆ ನೋಡಿ. ಈ ಹೊಸ್ತಾಗಿ ಮಾಡಿರುವಂಥ ವೀರಭದ್ರೇಶ್ವರ ದೇವಸ್ಥಾನ ಅದು ಆ ಬಾವಿ ಹತ್ರ ಇದೆ. ಮತ್ತು ಈ ಗುಡಿ ನೋಡಿ ಹೆಂಗಿದೆ. ಬರೀ ಕಲ್ಲಲ್ಲೇ ಮಾಡಿರುವಂಥ ಗುಡಿಗಳು ಇವೆಲ್ಲ. ಆಗಿನ ಕಾಲದಲ್ಲಿ ಜನ ಭಕ್ತಿ ನಿಷ್ಠೆಯಿಂದ ಮಾಡಿರುವಂಥ ಗುಡಿಗಳು. ಹಾಗೆ ಒಬ್ಬೊಬ್ಬರೇ ಬರಬೇಕು ಅಷ್ಟೇ ಮಾಡವ್ರೆ. ಮತ್ತು ಮುಂದೆ ಆಪೋಸಿಟ್ ಇರೋದು ಕಲ್ಯಾಣ ಮಂಟಪ. ಅಲ್ಲಿ ಮತ್ತು ಮದುವೆ ಆಗಿದ್ವಿ ಆಪೋಸಿಟ್ ಹೋದಾಗ. ಮತ್ತು ಈ ಗುಡಿ ಬಂದರೆ ಯಾರಂದರೆ ಶ್ರೀ ಮಾರುತೇಶ್ವರ, ಮಾರುತಿ ಆಂಜನೇಯ ಮೂರ್ತಿ ಹೆಂಗಿದೆ. ಆಂಜನೇಯ ಮೂರ್ತಿ, ಜೈ ಶ್ರೀರಾಮ್. ಈ ಆಂಜನೇಯ ಮೂರ್ತಿ ಎಷ್ಟು ನೀಟಾಗಿದೆ ಗುಡಿ. ಕಲ್ಲು ನೋಡಿ ಇದೆಲ್ಲ ದೀಪ ಮುಡಿಸೋದು, ನಮಸ್ಕಾರ ಮಾಡ್ಕೊಂಡ್ಬಿಡೋಣ ಆಂಜನೇಯಗೆ, ಶಕ್ತಿ ಬರಲಪ್ಪ ನಮಗೂ ಸ್ವಲ್ಪ ಅಂದರು. ಮತ್ತು ಆಂಜನೇಯ ಅಪೋಸಿಟ್ ಇರೋದೇ ಗರುಡಗಂಬ. ಇದೆ ನೋಡಿ ಗರುಡ ನೋಡಿ. ಆಂಜನೇಯ ಮುಂದೆ ಗರುಡಗಂಬ ಇರಲೇಬೇಕು ಅಂತ ಆವಾಗಿನ ಕಾಲದಲ್ಲಿ ಪೂರ್ವಜರು ಹೇಳ್ತಿದ್ದಾರೆ ನೋಡಿ. ಆಂಜನೇಯ ಅಪೋಸಿಟ್ ಇರೋದೇ ಗರುಡಗಂಬ. ಸುಮಾರು ವರ್ಷಗಳಿಂದ ಈ ಗುಡಿಗಳಿವೆ. ಆವಾಗಿನ ಕಾಲದಲ್ಲಿ ಇವೆಲ್ಲ ಆವಾಗಿನ ಕಾಲದಲ್ಲಿ ಮೆಟ್ಲುಗಳು ಮಾಡಿರೋದು. ಇವಾಗೆಲ್ಲ ಸಿಮೆಂಟ್ಲೆ ಮಾಡೋರು ನೀಟಾಗಿ. ಇದೆಲ್ಲ ಕಟ್ಟಿ ಅಲ್ಲಿರೋದು ತೇರಿನ ಮನೆ. ಅದು ತೇರಿನ ಮನೆ. ಅದು ಇಲ್ಲಿ ಊಟದ ವ್ಯವಸ್ಥೆ ಮಾಡ್ತಾರೆ. ಅವಾಗ ಮುಂಚೆಲ್ಲ ಇಲ್ಲಿ ಊಟದ ವ್ಯವಸ್ಥೆ ಮಾಡ್ತಾಯಿದ್ರು. ಇವಾಗ ಅಲ್ಲಿ ಹೊಸ್ದಾಗಿದೆಯಲ್ಲ ಅಲ್ಲಿ ಮಾಡ್ತಾರೆ. ಇವಾಗ ಮುಂಚೆ ನಿಮಗೆ ತೋರಿಸಿದ್ನಲ್ಲ ಅಲ್ಲಿ ಮಾಡ್ತಾರೆ. ಇದ್ರ ಅರಳಿ ಮರ ಅಷ್ಟು ದೊಡ್ಡದಾಗಿದೆ. ಇವಾಗ ಬೇಸಿಗೆ ಅಲ್ಲ, ಹಂಗಾಗಿ ಎಲೆಗಳೆಲ್ಲ ಉದುರೋದು. ನಾಳೆ ನೆಕ್ಸ್ಟು ಮಳೆಗಾಲ ಸ್ಟಾರ್ಟ್ ಆದಾಗ ಫುಲ್ಲು ಜಾಸ್ತಿ ಹಚ್ಚಗೆ ಬೆಳೆಯುತ್ತೆ. ಇದೆಲ್ಲ ಅಡುಗೆ ಮಾಡೋದು ಎಲ್ಲ ಒಲೆಗಳು ಕಾಣ್ತಾ ಇದೆಯಲ್ಲ ಅಲ್ಲಿ ಒಲೆಗಳು. ಮತ್ತು ಯೂನಿಟ್ ಕೊಟ್ಟು ಅಲ್ಲಿ ಕಟ್ಟಿ ಕಾಯ್ಬಿಟ್ಟು ಒಲೆ ಹಚ್ತಾರೆ. ಕಲ್ಲು ನೋಡಿ ಎಷ್ಟು ದೊಡ್ಡದಾಗಿದೆ. ಅಲ್ಲಿಂದ ಮಳೆ ಬಂದರೆ ಹಿಂಗೆ ಹರ್ಕೊಂಬಂದು ಹಿಂಗೆ ಹೋಗ್ಬಿಟ್ಟು ಅಲ್ಲಿ ಹಿಂಗೆ ಹೋಗುತ್ತೆ. ಆ ನೀರು ಬಸಿ ನೀರು ಬರೋದೇ, ಜಲ್ಲಿ ನೀರು ಬರೋದೇ ಬಾವಿಯಲ್ಲಿ ಗಂಗಮ್ಮ ಸ್ಥಳ ಅಲ್ಲಿಗೆ ಬರ್ತವೆ ನೀರು. ಆದರೆ ಇವಾಗ ಆ ನೀರು ಎಲ್ಲಿಂದ ಬರ್ತಾಯಿದೆ ಎಂಬುದೇ ಗೊತ್ತಾಗ್ತಿಲ್ಲ. ಜಲಿ ಅಂತಾರೆ, ಪವಾಡ ಅಂತಾರೆ. ಇದುವರೆಗಾದರೂ ನೀರು ಬತ್ತಿದ್ದೇ ಗೊತ್ತಿಲ್ಲ ನಮಗೆ ನೋಡಿ. ಸುಮಾರು ವರ್ಷಗಳಿಂದ ಕಟ್ಟಿರೋಂಥ ಗುಡಿಗಳು
ಎಷ್ಟು ಚಂದ ಕಾಣಕ್ಕಂತಾವೆ ನೋಡಿ. ಇಂಥ ಅದ್ಭುತವಾದ ಕಲ್ಲು ಎಷ್ಟು ನೈಸು ಕೆತ್ತವ್ರೆ. ಹಿಂಗೆ ಕೆತ್ಬಿಟ್ಟು ಇಲ್ಲಿ ದೇವರು ಕುಂದಿರ್ಸೋಕಂತ ಮಾಡಿರೋಂಥ ಇದು. ಇಲ್ಲಿ ಲಿಂಗವ ಇಡ್ತಾರೆ. ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಇದನ್ನು ಹೊಡೆದ್ಬಿಟ್ಟು ಇಲ್ಲಿ ಲಿಂಗ ಇಡ್ತಾರೆ. ಲಿಂಗ ಇಟ್ಟು ಇದರೆಲ್ಲ ಬಿದ್ದಿರೋ ನೀರು ಹಿಂಗೆ ಹೋಗುತ್ತೆ ಕಲ್ಲು. ಆದರೆ ಏನಕ್ಕೆ ಇಲ್ಲಿ ಬಿಸಾಕವ್ರೆ ಅಂದರೆ ಕಾರಣವೂ ಇದೆ. ಏನಕ್ಕೆ ಬಿಸಾಕವ್ರೆ ಅಂದರೆ ಅದನ್ನು ಕೆತ್ತನೆ ಮಾಡಬೇಕಾದ್ರೆ ಇಲ್ಲಿ ಗೆರೆ ಕಾಣ್ತಾ ಇದೆಯಲ್ಲ, ಇಲ್ಲಿ ಗೆರೆ ಇದು ಮುಕ್ಕಾಗಿದೆ, ಹಂಗಾಗಿ ಇಲ್ಲಿ ಬಿಟ್ಟಿರೋದು. ಅದನ್ನು ಬಿಟ್ಟರೆ ಮತ್ತೆ ಏನಿಲ್ಲ. ಇವು ಸಿವಿದೆಯಲ್ಲ, ಹಂಗಾಗಿ ಮತ್ತೆ ಏನು ಆಗಬಾರ್ದು ಅಂತ ಇದನ್ನು ಬಿಟ್ಟು ಮತ್ತೆ ಹೊಸ್ದಾಗಿ ಮಾಡೋದು. ಸುಮಾರು ವರ್ಷಗಳಿಂದ ಇದೆ ಈ ಕಲ್ಲು. ಆದರೆ ಬಟ್ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಹೇಳ್ತಾ ಇದೆ ಅಷ್ಟೇ. ನೋಡಿ ಎಷ್ಟು ಪ್ರಶಾಂತವಾಗಿದೆ ಈ ಗುಡ್ಡ. ನಮ್ಮೂರ ಬೆಟ್ಟ ಹೂವಿನ ಬಾವಿ ಬೆಟ್ಟ. ಆ ಹೂವಿನ ಬಾವಿ ಬೆಟ್ಟದಲ್ಲಿ ಶ್ರೀ ಗವಿಸಿದ್ದೇಶ್ವರ ನೆಲೆಸಿರುವಂಥ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಅನ್ಕೋಬೇಕು ಎಲ್ಲರೂ. ಅದು ಹಳೆಯ ಗುಡಿ ಇತ್ತು, ಇವಾಗ ಡೆಮೊಲೇಷನ್ ಮಾಡಿಬಿಟ್ಟು ಹೊಸ ಗುಡಿ ಕಟ್ಟವ್ರೆ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ, ಆದರೆ ನಮಗೆ ಗೊತ್ತಿಲ್ಲ. ಗೊತ್ತಿರೋದು ಹೇಳ್ತಾ ಇದೀವಿ ಅಷ್ಟೇ. ಅದು ಬಿಟ್ಟರೆ ಮತ್ತೇನಿಲ್ಲ. ಶ್ರೀ ಗವಿಸಿದ್ದೇಶ್ವರ ದೇವಸ್ಥಾನ ದರ್ಶನ ತಗೊಂಡ್ವಿ. ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಈ ದೇವರ ಹೆಸರು ಕೊಳತಿಮ್ಮಪ್ಪ ಅಂತ. ಈ ದೇವರು ಎಲ್ಲಿದ್ದಾರೆ ಅಂತಂದ್ರೆ ಅಲ್ಲಿ ಶ್ರೀ ಗವಿಸಿದ್ದೇಶ್ವರ ಗುಡಿ ಇದೆ, ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ದಾರ್ಬಾಕ್ಲು, ಅದರ ಹಿಂದೆ ಅಲ್ಲಿ ತೇರಿನ ಮನೆ, ಅಲ್ಲಿ ಕೆಳಗಡೆ ಜಾಂಡ ಕಾಣ್ತಾ ಇದೆ, ನಿಮಗೆಲ್ಲ ಕಾಣಿಸಿರ್ಬೇಕು. ಅಲ್ಲಿ ಗವಿಸಿದ್ದೇಶ್ವರನ ಗುಡಿ ಇದೆ, ಅದರ ಅಪೋಸಿಟ್ ಇರೋದೇ ಕೊಳತಿಮ್ಮಪ್ಪ. ತಿಮ್ಮಪ್ಪನ ಸೀದಕ್ಕೆ ಉತ್ತೇರಿಬಿಟ್ಟಿದೆ ನೋಡಿ. ನೋಡಿ ಕೊಳತಿಮ್ಮಪ್ಪ ಅಂತ ಹೆಸರು ಹೇಗೆ ಬಂತಂದರೆ, ಇದು ಕೊಳ, ಇದು ಅಂದರೆ ನಾಲಿದು. ಈ ಗುಡ್ಡದೆಲ್ಲ ಮಳೆ ಬಂತಂದರೆ ನೀರೆಲ್ಲ ಒಂದು ಸೈಡಾಗಿ ಹಿಂಗೆ ಹರ್ಕೊಂಡೋಗುತ್ತೆ. ಈ ನಾಲಿಗೆ ಕೊಳ ಅಂತಾರೆ. ಕೊಳದಲ್ಲಿ ಹುಟ್ಟಿರುವಂಥ ತಿಮ್ಮಪ್ಪನ ಕೊಳತಿಮ್ಮಪ್ಪ ಎಂದು ಕರೀತಾರೆ ನಮ್ಮೂರು ಜನ. ನಮಸ್ಕಾರ ಮಾಡ್ಕೊಂಬಿಡೋಣ. ನೀವೊಂದು ಸರ್ ನಮಸ್ಕಾರ ಮಾಡ್ಕೊಂಬಿಡಿ. ಎಲ್ಲ ಗೂಡು ಕಟ್ಕೊಂಡ್ಬಿಟ್ಟಿದೆ ಕೊಳತಿಮ್ಮಪ್ಪಲ್ಲಿ ಹುಳಗಳು ನೆಮ್ಮದಿ ಅಂತ. ಯಾರು ಆಸರೆ ನೀಡಲಿಕ್ಕೂ ಆ ದೇವ್ರು ಇದ್ದೇ ಇರ್ತಾನೆ, ಪ್ರತಿಯೊಂದು ಜೀವಿಗಾಗಿರ್ಬೋದು, ಒಂದು ಜೀವಕ್ಕಾಗಿರ್ಬೋದು. ಇದು ಕಳಸ ತಿಮ್ಮಪ್ಪನ ಕಳಸ. ನಮ್ಮೂರು ಗುಡ್ಡ ಇದು. ನಮ್ಮೂರು ಗುಡ್ಡದಲ್ಲಿ ಈ ದೇವಸ್ಥಾನ ಇರೋದು. ಈ ದೇವಸ್ಥಾನ ಮತ್ತು ಶ್ರೀ ಗವಿಸಿದ್ದೇಶ್ವರ ದೇವಸ್ಥಾನ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.